ಬನ್ನಿ ಬನ್ನಿ. ನಾಗಣ್ಣವರಿದ್ದಾರೆ, ಹಾಗೆ ಅಲ್ಲಿ ನಮ್ಮ ಮಿತ್ರರಾದ ಪತ್ರಕರ್ತರಿದ್ದಾರೆ. ಬಹುಶಃ ನಾವೆಲ್ಲ ಒಂದು ಆಲೋಚನೆ ಮಾಡಬೇಕು. ನಾನು ಹೇಳೋದಾದ್ರೂ ಇಷ್ಟೇ, ಒಂದು ಸರ್ಕಾರದ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಯಾರಿಗೆ ಸಲ್ಲಬೇಕು ಸಲ್ತಾ ಇದೆಯಾ ಅಂತ ಪ್ರಶ್ನೆ ಹಾಕೋಬೇಕು. ಸಲ್ತಾ ಇದೆಯಾ ಅಂತ. ಬಹುಶಃ ಇವತ್ತು ನಾವೆಲ್ಲ ಹೇಳ್ತೇವೆ, ಅಂಗವಿಕಲರಿಗೆ, ಮಹಿಳೆಯರಿಗೆ, ನೊಂದವರಿಗೆ, ಬೆಂದವರಿಗೆ, ದುರ್ಬಲರಿಗೆ ಆಗಿರಬೇಕು, ಈಗಿರಬೇಕು ಅಂತ ನಾವು ವೇದ ತತ್ವ ಸಿದ್ಧಾಂತ ಎಲ್ಲವನ್ನು ಹೇಳ್ತೇವೆ. ಅಲ್ಲಿ ಕುಳಿತವರು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಾ ಅಂತ, ಯಾರಿಗೆ ಯಾವ ಸವಲತ್ತುಗಳು ಸುಲಭವಾಗಿ ಸಿಗಬೇಕೋ ಸಿಗ್ತಾ ಇದೆಯಾ, ಸಿಗ್ಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಾ ಅನ್ನುವ ಪ್ರಶ್ನೆಯನ್ನ ಮಾಡಿಕೊಂಡಾಗ ಬಹುಶಃ ನನಗೂ ಕೂಡ ಗೊಂದಲ ಇದೆ. ಇನ್ನೂ ಕೂಡ ಪ್ರಾಮಾಣಿಕವಾಗಿ ಸಿಗಬೇಕಾದ ಸವಲತ್ತುಗಳು ಜನರಿಗೆ ಸಿಗ್ತಾ ಇಲ್ಲ ಅಂತ ಬಹುಶಃ ನಾವು ಒಂದು ಆಲೋಚನೆ ಮಾಡ್ಬೋದು. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ. ಆ ಎಲ್ಲಾ ಸಂಘ ಸಂಸ್ಥೆಗಳು ಮನಸ್ಸನ್ನ ಮಾಡಿದ್ರೆ, ನಿಜವಾದ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರೆ, ಬಹುಶಃ ನಮ್ಮ ಜನ ಯಾರು ನೊಂದವರಿದ್ದಾರೆ ಅಥವಾ ವಿಶೇಷ ಚೇತನರಿದ್ದಾರೆ ಅವರಿಗೆಲ್ಲ ಸಲ್ಲಬೇಕಾದ ಸವಲತ್ತುಗಳು ಸುಲಭವಾಗಿ ಸಿಕ್ಕಿ ಅವರು ಕಚೇರಿಯಿಂದ ಪರದಾಡುವಂತಹ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಎಲ್ಲಿ ನಾವು ಪಾರದರ್ಶಕವಾಗಿ ಕೆಲಸ ಮಾಡೋದಿಲ್ಲ. ಶ್ರೀ ರಮಣ ಮಹರ್ಷಿ ಅಂಧರ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಟಿ.ವಿ. ಶ್ರೀನಿವಾಸನ್ ಅವರನ್ನ ಸ್ಮರಿಸುತ್ತಾ, ನಮ್ಮ ಕರೆಗೆ ಒಗ್ಗಟ್ಟು ಆಸೀನರಾಗಿರ್ತಕ್ಕಂಥ ಬಂಧುಗಳೇ, ಪೋಷಕರೇ, ಮಹರ್ಷಿ ಅಂಧರ ಪರಿಷತ್ತು ಅಥವಾ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್, ಇದು ಒಂದು ದೃಷ್ಟಿದೋಷ ಇರತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ನೀಡತಕ್ಕಂಥ ಸಂಸ್ಥೆಯಾಗಿದ್ದು, ಇದು ಬರೇ ದೃಷ್ಟಿದೋಷ ಇರತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಅಷ್ಟೇ ಅಲ್ಲ, 3 ಆಯಾಮಗಳಲ್ಲಿ ಮಹತ್ತರ ಒಂದು ಕ್ರಾಂತಿಕಾರಿ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ ಕಳೆದ 53 ವರ್ಷಗಳಿಂದ. ಒಂದು ಶಿಕ್ಷಣ, ತರಬೇತಿ ಮತ್ತು ಪುನರ್ವಸತಿ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ 3 ಸಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಈ ಸಂಸ್ಥೆ ನಿಜವಾಗಲೂ ಒಂದು ಹೆಮ್ಮೆಯನ್ನು ತರ್ತಕ್ಕಂಥದ್ದು. ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಸಾವಿರಾರು ದೃಷ್ಟಿದೋಷ ಇರತಕ್ಕಂಥ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನು ಮುಗಿಸಿ ಇವತ್ತು ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕನ್ನು ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಎರಡನೇದಾಗಿ ತರಬೇತಿ ಅಂತಕ್ಕಂಥದ್ದನ್ನು ನಾವು ಏನು ಹೇಳ್ತಾ ಇದ್ದೀವಿ, ಮನುಷ್ಯ ಒಬ್ಬ ಸ್ವಾವಲಂಬಿ ಬದುಕಲಿಕ್ಕೆ ಅವನಿಗೆ ಮೂಲಭೂತವಾಗಿ ಒಂದು ತರಬೇತಿ, ಯಾವುದಾದ್ರೂ ತರಬೇತಿಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕನಕ ರಸ್ತೆ ಜಕ್ಷಂದ್ರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ವಿಶೇಷ ಎಲ್ಲ ತರಹದ ವಿಕಲಚೇತನರಿಗೆ, ವಯಸ್ಕ ವಿಕಲಚೇತನರಿಗೆ ವ್ಯವಸಾಯ ಆಧಾರಿತ ಒಂದು ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಹಸು ಸಾಕ್ತಕ್ಕಂಥದ್ದಾಗಿರ್ಬೋದು, ರೇಷ್ಮೆ ವ್ಯವಸಾಯ ಆಗಿರ್ಬೋದು, ಕೋಳಿ ಸಾಕ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಹಲವು ರೀತಿಯ ತರಬೇತಿಗಳನ್ನು ಒಂದು ಕೇಂದ್ರದಲ್ಲಿ ನೀಡಲಾಗ್ತಾ ಇದೆ. ಇದರ ಉದ್ದೇಶ ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಕಲಚೇತನರು ಪ್ರತಾಪ್ ಈ ಕಡೆ
ಈ ಕಡೆ